ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸ್ಪೆಷಲಿ ಇದು ಲೇಡೀಸ್ಗೆ, ಓಕೆನಾ. ಸೊ ಇವಾಗ ಹೊಸದಾಗಿ ಯಾರು ಮದುವೆ ಆಗಿದ್ದೀರಾ ಆ್ಯಂಡ್ ಮಗು ನಿರೀಕ್ಷೆಯಲ್ಲಿ ಯಾರಿದ್ದೀರಾ, ಸೊ ಅವರಿಗೆಲ್ಲ ಒಂದು ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಬಂದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಯಾವೆಲ್ಲ ಸಿಂಪ್ಟಮ್ಸ್ ಇದ್ದರೆ ನೀವು ಅಟ್ ಪ್ರೆಸೆಂಟ್ ಇವಾಗ ಪ್ರೆಗ್ನೆಂಟ್ ಇದ್ದೀರಾ ಅಂತ ನೀವು ಗೆಸ್ ಮಾಡ್ಬೋದು. ನಾನು ಹೇಳುವಂಥ ಸಿಂಪ್ಟಮ್ಸ್ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ನೀವೀಗ ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಿ. ಸೊ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ನ ಮೊದಲನೇ ಲಕ್ಷಣಗಳು ಯಾವುದು ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಬಂದು ನಿಮ್ಮದು ಪೀರಿಯಡ್ ಮಿಸ್ ಆಗೋದು, ಓಕೆನಾ. ಇದು ನೀವು ಗೆಸ್ ಮಾಡಲೇಬೇಕು, ನೋಟಿಸ್ ಮಾಡಲೇಬೇಕು. ಸೊ ನೀವು ಕರೆಕ್ಟಾಗಿ 28 ಡೇಸ್ಗೆ ನಿಮ್ಮದು ಪೀರಿಯಡ್ಸ್ ಸೈಕ್ಲಿಂಗ್ ಕರೆಕ್ಟಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಅದು ಈ ಮಂತ್ ನಿಮಗೆ ಪೀರಿಯಡ್ ಮಿಸ್ ಆಗಿದೆ ಅಂತ ಹೇಳಿದ್ರೆ ನೀವು ಗೆಸ್ ಮಾಡ್ಬೋದು, ಓಕೆನಾ. ಸೊ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳಲ್ಲಿ ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ ಪೀರಿಯಡ್ ಮಿಸ್ ಆಗೋ ಸಿಂಪ್ಟಮ್ಸ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮಗೆ ತುಂಬ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇರುತ್ತೆ, ಅಥವಾ ನಾಸಿಯಾ ಅದೆಲ್ಲ ಕೂಡ ಇರುತ್ತೆ. ವಾಮಿಟಿಂಗ್ ಅಂದರೆ ವಾಮಿಟಿಂಗ್ ಬರ್ತಾ ಇರಲ್ಲ, ಸೊ ವಾಮಿಟ್ ಮಾಡಬೇಕು ಅನ್ನೋ ಫೀಲ್ ಆಗ್ತಿರುತ್ತೆ. ಏನಾದರೂ ಇಷ್ಟ ಆಗಿರೋ ಫುಡ್ ಕಂಡ್ರೆ, ಅಥವಾ ಏನಾದರೂ ಕುಕ್ಕಿಂಗ್ ಮಾಡೋವಂಥ ಸ್ಮೆಲ್ ಕಂಡ್ರೆ, ಸೊ ಅದು ನಿಮ್ಗೆ ಆಗ್ತಾ ಇರಲ್ಲ, ಸೊ ವಾಮಿಟಿಂಗ್ ಬರೋ ಥರ ಆಗ್ತಿರುತ್ತೆ. ಸೊ ವಾಮಿಟಿಂಗ್ ಏನು ಬರಬೇಕು ಅಂತ ಅನಿಸ್ತಿಲ್ಲ, ಸೊ ಫೀಲ್ ಆಗ್ತಿರುತ್ತೆ, ವಾಮಿಟ್ ಬರೋ ಥರ ಫೀಲ್ ಆಗ್ತಿರುತ್ತೆ. ನೆಕ್ಸ್ಟ್ ಏನು ಅಂತಂದರೆ, ನಿಮಗೆ ಕೆಳವೊಟ್ಟೆ ಇರುತ್ತಲ್ಲ ನೋಡಿ, ಸೊ ಹೊಟ್ಟೆ ಇರುತ್ತೆ, ಸೊ ಕೆಳಗೊಟ್ಟೆ ಇರುತ್ತಲ್ಲ, ಅದು ನಿಮಗೆ ತುಂಬ ನೋವು ಬರ್ತಿರಲ್ಲ, ಲೈಟಾಗಿ ನೋವು ಬಂದು ಹೋಗ್ತಾ ಇರುತ್ತೆ, ಓಕೆನಾ. ಲೈಟಾಗಿ ಬಂದು ಹೋಗ್ತಿರುತ್ತೆ. ಯಾವ ಥರ ಅಂತಂದರೆ, ಅದು ನಿಮಗೆ ಡೈಲಿ ನೋವು ಬರಲ್ಲ, ಓಕೆನಾ. ಒನ್ ಡೇನಲ್ಲಿ ಒಂದು ಸ್ವಲ್ಪ ಟೈಮ್ ಬರುತ್ತೆ, ಒಂಥರ ಕ್ರ್ಯಾಂಬಿಂಗ್ ಥರ ಆಗ್ತಿರುತ್ತೆ ನಿಮಗೆ. ಹೊಟ್ಟೆ ಚುಚ್ಚಿದಂಗೆ ಫೀಲ್ ಆಗ್ತಿರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಅದು ಸಖತ್ ಕಂಟಿನ್ಯೂಸ್ ಆಗಿ ನೋವಿರಲ್ಲ, ನಿಮಗೆ ಬಿಟ್ಟು ನೋವು ಬರ್ತಾ ಇರುತ್ತೆ. ಕೆಳಹೊಟ್ಟೆ ನಿಮಗೆ ಬಿಟ್ಟು ನೋವು ಬರ್ತಾ ಇರುತ್ತೆ, ಕ್ರ್ಯಾಂಪಿಂಗ್ ಆಗ್ತಿರುತ್ತೆ. ಸೊ ಅದು ಕೂಡ ಅಬ್ಸರ್ವ್ ಮಾಡ್ಬೋದು. ನಿಮಗೆ ಪೀರಿಯಡ್ಸ್ ಆಗಬೇಕಂದ್ರೆ ನಿಮಗೆ ಹೆವಿ ಪೇನ್ ಇರುತ್ತೆ, ಪೀರಿಯಡ್ ಪೇನ್ ಇರುತ್ತೆ, ಅದು ಹೆವಿ ನಿಮ್ಗೆ ಜಾಸ್ತಿ ಇರುತ್ತೆ. ಬಟ್ ಈ ಪ್ರೆಗ್ನೆನ್ಸಿ ಫಾರ್ಮ್ ಆಗ್ತಿರೋ ಟೈಮಲ್ಲಿ ನಿಮಗೆ ಲೈಟಾಗಿ ಚುಚ್ಚಿದಂಗೆ ಫೀಲ್ ಆಗ್ತಿರುತ್ತೆ, ಮತ್ತು ಬಿಟ್ಟು ನೋವು ಬರ್ತಿರುತ್ತೆ. ಅದು ತುಂಬ ದಿನ ಏನಿರಲ್ಲ, ಒನ್ ಡೇ ಇರುತ್ತೆ. ಒನ್ ಡೇನಲ್ಲಿ ಅವಾಗವಾಗ ಬಂದು ಹೋಗ್ತಿರುತ್ತೆ ಪೇನ್. ಅದು ಸೊ ಅದು ನೆಕ್ಸ್ಟ್ ಡೇಗೆ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ನಿಮಗೆ ಪೇನ್ ಆ ಥರ ಏನಿರಲ್ಲ. ಇದು ಕೂಡ ಒಂದು ಸಿಂಪ್ಟಮ್ಸ್, ಇದು ಕೂಡ ನೀವು ನೋಟಿಸ್ ಮಾಡ್ಬೋದು, ಅಬ್ಸರ್ವ್ ಮಾಡ್ಕೋಬೇಕು ನೀವು ಇದನ್ನೆಲ್ಲ. ಸೊ ಕೆಳೊಟ್ಟೆ ನೋವು ಏನಕ್ಕೆ ಬರ್ತಿದೆ ಅಂತ ಹೇಳಿ, ಸೊ ನೀವು ಪ್ರೆಗ್ನೆನ್ಸಿಗೂ ಕೂಡ ಅಂತ ಅನ್ಕೋಬೋದು. ಬಟ್ ಅದು ಹೆವಿ ಇರುತ್ತೆ, ಪ್ರೆಗ್ನೆನ್ಸಿ ಪೇನ್ ಅದು ಜಾಸ್ತಿ ಇರುತ್ತೆ, ಅದು ಪೀರಿಯಡ್ ಪೇನ್ ನಿಮಗೆ ಜಾಸ್ತಿ ಇರುತ್ತೆ. ಬಟ್ ಈ ಪ್ರೆಗ್ನೆನ್ಸಿನಲ್ಲಿ ನಿಮಗೆ ಫಾರ್ಮ್ ಆಗ್ತಿರ್ಬೇಕಾದ್ರೆ ನಿಮಗೆ ಹೆವಿ ಕಮ್ಮಿ ಇರುತ್ತೆ, ಓಕೆನಾ. ಪೇನ್ ಅನ್ನೋದು ಹೆವಿ ಕಮ್ಮಿ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ನಿಮಗೆ ಟಯರ್ಡ್ ಫೀಲ್ ಆಗ್ತಿರುತ್ತೆ, ಓಕೆನಾ. ಯಾವ ಕೆಲಸ ಮಾಡೋದಕ್ಕೆ ನಿಮಗೆ ಮೂಡ್ ಆಗ್ತಿರಲ್ಲ, ನಿಮಗೆ ಹೆವಿ ಸುಸ್ತಾಗ್ತಿರುತ್ತೆ, ಮತ್ತು ಮಲ್ಕೊಂಡಿರ್ಬೇಕು ಅಂತ ಅನ್ನಿಸ್ತಿರುತ್ತೆ. ಯಾವ ಕೆಲಸ ಮಾಡೋದಕ್ಕೂ ಮೂಡ್ ಬರ್ತಿರಲ್ಲ, ಮತ್ತು ವಾಕ್ ಮಾಡಿದ್ರು ಅಥವಾ ಕೂತ್ಕೊಂಡ್ರು ನಿಮಗೆ ಸಮಾಧಾನನೇ ಆಗ್ತಿರಲ್ಲ. ನಿಮಗೆ ಮಲ್ಕೊಂಡ್ರೆ ನಿಮಗೆ ಬೆಟರ್ ಅಂತ ಅನಿಸುತ್ತೆ. ಸೊ ನಿಮಗೆ ಟೈಮಲ್ಲಿ ತುಂಬ ಸುಸ್ತಾಗ್ತಿರುತ್ತೆ, ಓಕೆನಾ. ಈ ನಮ್ಮ ಪ್ರೆಗ್ನೆನ್ಸಿ ಫಾರ್ಮ್ ಆಗ್ತಾ ಇರಬೇಕಾದ್ರೆ ಏನು ಒಂದು ನಮ್ಮ ಯೂಟ್ರಸ್ ಇರುತ್ತಲ್ಲ, ಸೊ ಅಲ್ಲಿಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಫೋರ್ಸಾಗಿ ಆಗ್ತಾ ಇರುತ್ತೆ. ಸೊ ತುಂಬ ಜಾಸ್ತಿಯಾಗಿ ನಮ್ಮ ಒಂದು ಯೂಟ್ರಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಏನಿರುತ್ತೆ ಅದು ತುಂಬ ಫಾಸ್ಟಾಗಿ ಆಗ್ತಾ ಇರುತ್ತೆ. ಈ ಒಂದು ಟೈಮಲ್ಲಿ ಇಷ್ಟೆಲ್ಲ ಸಿಂಪ್ಟಮ್ಸ್ ನಿಮ್ಮಲ್ಲಿ ಕಂಡುಬರುತ್ತೆ, ಓಕೆನಾ. ಟಯರ್ಡ್ ಫೀಲ್ ಆಗೋದು ಈ ಪ್ರೆಗ್ನೆನ್ಸಿ ಸಿಂಪ್ಟಮ್ಸಲ್ಲಿ ಇದು ಒಂದು ಕಾಮನ್ ಅಂತಲೇ ಹೇಳ್ಬೋದು. ಅದು ಕೂಡ ನೀವು ನೋಟಿಸ್ ಮಾಡ್ಬೋದು, ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಹೇಳೋದಾದರೆ, ನಿಮಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಓಕೆನಾ. ಸೊ ಇದು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ನಿಮಗೆ ಇವಾಗಿರೋ ಮೂಡಿರೋದು ಸ್ವಲ್ಪ ಹೊತ್ತಿಗೆ ಇರಲ್ಲ. ಸೊ ನಿಮ್ಮಲ್ಲಿ ಸಖತ್ತು ಹಾರ್ಮೋನ್ಸ್ ವೇರಿಯೇಷನ್ ಆಗ್ತಾ ಇರೋ ಕಾರಣ ನಿಮ್ಮಲ್ಲೂ ಕೂಡ ಮೂಡ್ ಸ್ವಿಂಗ್ಸ್ ಅನ್ನೋದು ಆಗ್ತಾ ಇರುತ್ತೆ. ಇವಾಗ ಚೆನ್ನಾಗಿ ನಗ್ನಾಗ್ತಾ ಇರ್ತೀರಿ, ಒಂದು ಹಾಫ್ ಅವರ್ ಬಿಟ್ಟು ಅಥವಾ 10 ನಿಮಿಷ ಬಿಟ್ಟು ನಿಮಗೆ ಸುಮ್ಮನೆ ಅಳಬೇಕು ಅನಿಸುತ್ತೆ, ಅಥವಾ ಸುಮ್ಮನೆ ನಗಬೇಕು ಅನಿಸುತ್ತೆ, ಅಥವಾ ಫೀಲ್ ಲೈಕ್ ಜಗಳ ಮಾಡೋ ಥರ, ಅಥವಾ ಸೊ ತುಂಬ ಡಲ್ಲಾಗಿರೋ ಥರ, ಆ ಥರ ನಿಮಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ಓಕೆನಾ. ಇದು ಕೂಡ ಒಂದು ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ಸೊ ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಬ್ರೆಸ್ಟ್ ಸೈಜಲ್ಲಿ ಸಖತ್ ಚೇಂಜಸ್ ಆಗ್ತಾ ಇರುತ್ತೆ, ಓಕೆನಾ. ಇದು ಮೇನ್ ರೀಸನು. ಸೊ ಪ್ರೆಗ್ನೆನ್ಸಿ ಸಿಂಪ್ಟಮ್ಸಲ್ಲಿ ಇದು ಕೂಡ ಮೇನ್ ರೀಸನು. ನೀವು ಇದನ್ನು ಅಬ್ಸರ್ವ್ ಮಾಡಬೇಕು. ನಿಮ್ಮ ಬ್ರೆಸ್ಟ್ ಸೈಜು ಮುಂಚೆಗೆ ಹೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ನಿಮಗೆ ಹೆವಿ ಅನ್ನೋ ಫೀಲ್ ಆಗ್ತಿರುತ್ತೆ, ಓಕೆನಾ. ಟಚ್ ಮಾಡೋಕ್ಕಾಗಲ್ಲ, ಹೆವಿ ಹಾರ್ಡ್ ಇರುತ್ತೆ. ಮುಂಚೆ ನಿಮಗೆ ಸಾಫ್ಟ್ ಫೀಲ್ ಇರುತ್ತೆ. ಸೊ ಇವಾಗ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಅಥವಾ ಪ್ರೆಗ್ನೆನ್ಸಿ ನಿಮಗೆ ಆಗ್ತಾ ಇದೆ ಅಂತ, ಪ್ರೆಗ್ನೆನ್ಸಿ ಫಾರ್ಮ್ ಆಗ್ತಿದೆ ಅಂತ ನಿಮಗೆ ಗೊತ್ತಾಗ್ತಿದ್ರೆ
ಹೇಳಿದ್ರೆ ಅದು ಕೂಡ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ನಿಮಗೆ ಬ್ರೆಸ್ಟಲ್ಲಿ ಭಾರ ಅನಿಸುತ್ತೆ, ಮತ್ತು ಮುಟ್ಟಕ್ಕಾಗಲ್ಲ, ನೋವಾಗ್ತಿರುತ್ತೆ, ಮತ್ತು ನಿಪ್ಪಲ್ ಸರ್ಕಲ್ಸಲ್ಲೆಲ್ಲ ನಿಮಗೆ ಡಾಟ್ ಡಾಟ್ ಥರ ಬ್ಲ್ಯಾಕ್ ಹೆವಿ ನಿಮಗೆ ಅದು ನಿಪ್ಪಲ್ ಸರ್ಕಲ್ ಬ್ಲ್ಯಾಕ್ ಬಂದಿರುತ್ತೆ. ಸೊ ಅದ್ರ ಸರ್ಕಲ್ ಸುತ್ತ ನಿಮಗೆ ಪಿಂಪಲ್ಸ್ ಥರ ಗುಳ್ಳೆ ಥರ ಆಗಿರುತ್ತೆ. ಅದು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಓಕೆನಾ, ಇದು ಕೂಡ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನು ಹೇಳೋದಂದರೆ ನಿಮಗೆ ಊಟ ಸೇರ್ತಾರಲ್ಲ, ಓಕೆನಾ. ಸೊ ನೀವು ನಾರ್ಮಲಾಗಿ ಯಾವ ಥರ ಊಟ ಮಾಡ್ತಿರ್ತೀರಾ ಈ ಟೈಮಲ್ಲಿ ಊಟ ಮಾಡೋಕ್ಕಾಗಲ್ಲ. ಸೊ ಲೈಟಾಗಿ ಕೂಡ ಊಟ ಸೇರಲ್ಲ. ನಿಮಗೆ ಊಟ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಿರುತ್ತೆ, ಬಟ್ ಅದು ಊಟ ಸೇರಲ್ಲ. ಊಟ ನೋಡಿದ್ರೆ ಬೇಡ, ಹೊಟ್ಟೆ ತುಂಬಿರೋ ಥರ ನಿಮ್ಗೆ ಫೀಲ್ ಆಗ್ತಿರುತ್ತೆ, ಓಕೆನಾ. ಸೊ ಅದು ಉಪ್ಕೊಂಡಿರೋ ಥರ ಫೀಲ್ ಆಗ್ತಿರುತ್ತೆ ಹೊಟ್ಟೆ. ಹಸಿವು ಇದ್ರೂ ಕೂಡ ನಿಮಗೆ ಊಟ ಸೇರಲ್ಲ, ಊಟ ಬೇಡ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಸೊ ಇದು ಕೂಡ ಒಂದು ಮೈನ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಊಟ ಸೇರದೇ ಇರೋದು ಕೂಡ ಒಂದು ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಏನು ಹೇಳೋದಾದರೆ ನೆಕ್ಸ್ಟ್ ಪಾಯಿಂಟ್ ಬಂದು ನಿಮಗೆ ಯೂರಿನ್ ಪಾಸ್ ಮಾಡೋದು ಪದೇ ಪದೇ, ಓಕೆನಾ. ಇದು ಕೂಡ ಒಂದು ಸಿಂಪ್ಟಮ್ಸು. ನಿಮಗೆ ಈ ಪ್ರೆಗ್ನೆನ್ಸಿ ಫಾರ್ಮ್ ಆಗ್ತಿರೋ ಟೈಮಲ್ಲಿ ಬೇಗ ಅಂದರೆ ಪದೇ ಪದೇ ಹೋಗಿ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸಿರುತ್ತೆ. ನಾರ್ಮಲಾಗಿ ಇದ್ದಿದ್ದ ಡೇಸಲ್ಲೂ ಕೂಡ ಡೇಸ್ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಪ್ರೆಗ್ನೆನ್ಸಿ ಫಾರ್ಮ್ ಆಗ್ತಿರೋ ಟೈಮಲ್ಲಿ ನಿಮಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ತಿರುತ್ತೆ. ಈವನ್ ಏನಂತಂದರೆ ನಿಮ್ಮ ಯೂರಿನ್ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ನೀವು ನಾರ್ಮಲ್ ಡೇಸಲ್ಲಿ ನೀವು ಯೂರಿನ್ ಪಾಸ್ ಮಾಡೋದಿದ್ದಂಥ ಕಲರು, ಸೊ ಪ್ರೆಗ್ನೆನ್ಸಿ ಫಾರ್ಮ್ ಆಗ್ತಿರೋ ಟೈಮಲ್ಲಿ ನಿಮಗೆ ಆ ಥರ ಕಲರ್ ಇರಲ್ಲ. ಸೊ ಚೇಂಜ್ ಆಗಿರುತ್ತೆ. ಸೊ ತುಂಬ ಯೆಲ್ಲೋಯಿಶ್ ಆಗಿರುತ್ತೆ. ಅದು ನೀವು ಅಬ್ಸರ್ವ್ ಮಾಡ್ಬೋದು ನೀವು. ಸೊ ನಿಮ್ಮ ಯೂರಿನಲ್ಲೂ ಕೂಡ ಚೇಂಜಸ್ ಆಗಿರುತ್ತೆ, ಮತ್ತು ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅನ್ನೋ ಫೀಲ್ ಆಗ್ತಿರುತ್ತೆ. ಇದು ಕೂಡ ಒಂದು ಪಾಯಿಂಟ್ ಆಗಿರುತ್ತೆ. ಸೊ ನಿಮಗೆ ಇಷ್ಟೆಲ್ಲ ಸಿಂಪ್ಟಮ್ಸ್ ನಿಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಯಾವಾಗ ಪ್ರೆಗ್ನೆನ್ಸಿ ಕಿಟ್ ತೊಗೋಬೇಕು ಅಂತ ಹೇಳಿದ್ರೆ ನಿಮಗೆ 20 ಡೇಸ್ ಕರೆಕ್ಟಾಗಿ 28 ಡೇಸ್ ಅಥವಾ 30 ಡೇಸ್ ಒಳಗಡೆ ನಿಮಗೆ ಪೀರಿಯಡ್ ನಿಮ್ಮ ಸೈಕಲ್ ಏನಿರುತ್ತೆ ಕರೆಕ್ಟಾಗಿ ನೀವು ಮಂತ್ಲಿ ಆಗ್ತಿದ್ದೀರಾ ಅಂತ ಹೇಳಿದ್ರೆ, ನಿಮಗೆ ಈ ಮಂತ್ ನಿಮಗೆ ಪೀರಿಯಡ್ ಮಿಸ್ ಆಗಿದೆ ಅಂತ ಹೇಳಿದ್ರೆ ನೀವು 1 ತಿಂಗಳ ಮೇಲೆ 12 ಡೇಸ್ ಅಥವಾ 15 ಡೇಸ್ ಆದಮೇಲೆ ನೀವು ಪ್ರೆಗ್ನೆನ್ಸಿ ಕಿಟ್ ತೊಗೊಂಡು ಟೆಸ್ಟ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ. ಕೆಲವೊಬ್ರು ಬೇಗ ಟೆಸ್ಟ್ ಮಾಡಿಬಿಡ್ತಾರೆ, ಓಕೆನಾ. 1 ತಿಂಗಳಾಗಿದೆ, ಸೊ ಪೀರಿಯಡ್ ಮಿಸ್ ಆಗಿದೆ, ಸೊ ವಿತಿನ್ 2 ಡೇಸ್ 3 ಡೇಸ್ ಅಲ್ಲೇ ಪ್ರೆಗ್ನೆನ್ಸಿ ಕಿಟ್ ತಗೊಂಡು ಟೆಸ್ಟ್ ಮಾಡ್ತಾರೆ. ಅದು ನೆಗೆಟಿವ್ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇನ್ನೂ ಅಷ್ಟು ಬೇಗ ಕಿಟ್ಟಲ್ಲಿ ರಿಸಲ್ಟ್ ಅಷ್ಟು ಬೇಗ ಬರಲ್ಲ, ಓಕೆನಾ. ಸೊ ಅಟ್ಲೀಸ್ಟ್ 1 ತಿಂಗಳ ಮೇಲೆ 15 ಡೇಸ್ 15 ದಿನ ಬೇಕೇ ಬೇಕು ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರೋಕ್ಕೆ. ಸೊ ನೀವು ಬೆಟರ್ ಅಂತಂದರೆ 1 ತಿಂಗಳ ಮೇಲೆ 15 ದಿನ ಆದಮೇಲೆ ನೀವು ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಟೆಸ್ಟ್ ಮಾಡ್ಬೋದು. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಪ್ರೆಗ್ನೆನ್ಸಿ ಕಿಟ್ಟಲ್ಲೂ ಕೂಡ ನೆಗೆಟಿವ್ ಬಂದ್ಬಿಡುತ್ತೆ. ನೀವು ಪ್ರೆಗ್ನೆನ್ಸಿ ಇದ್ದೀರಾ ಪ್ರೆಸೆಂಟ್ ಅಂತ ಹೇಳಿದ್ರು ಕೂಡ ಕಿಟ್ಟಲ್ಲಿ ಏನು ಬರುತ್ತೆ ನೆಗೆಟಿವ್ ಬರೋದು ತುಂಬಾ ಇರುತ್ತೆ. ಸೊ ಬೆಟರ್ ಅಂತಂದರೆ ನೀವು ಬೀಟಾ HCG ಸೊ ಬ್ಲಡ್ ಟೆಸ್ಟಲ್ಲಿ ಕೂಡ ಮಾಡಿದಾಗ ನಿಮಗೆ ಅದರಲ್ಲಿ ಕನ್ಫರ್ಮೇಷನ್ಸ್ ಅನ್ನೋದು ಬರುತ್ತೆ. ಸೊ ಇಷ್ಟೆಲ್ಲ ಸಿಂಪ್ಟಮ್ಸ್ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಸೊ ಅಫ್ಕೋರ್ಸ್ ನೀವು ಖಂಡಿತ ಪ್ರೆಗ್ನೆನ್ಸಿ ಕಿಟ್ ತೊಗೊಂಡು ಟೆಸ್ಟ್ ಮಾಡ್ಬೋದು. ಸೊ ನೀವು ಪ್ರೆಗ್ನೆಂಟ್ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ಒಂದು ಇನ್ಫಾರ್ಮೇಟಿವ್ ವಿಡಿಯೋ. ಅಂತಂದರೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ನಿಮಗೆ ಇಷ್ಟೆಲ್ಲ ಇರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ, ನಾನು ಅದೇ ಥರ ವಿಡಿಯೋ ನಿಮಗೆ ಮಾಡಿ ಈ ವಿಷಯನ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ